ಯಶೋದಕ್ಕ, ಊರಲ್ಲೆಲ್ಲ ನಿಮ್ ಸೊಸೆದೇ ಮಾತು ಅಂತೀನಿ. ಯಾರ ಬಾಯಲ್ಲಿ ಕೇಳು ಯಶೋದಕ್ಕನ್ ಸೊಸೆ, ಸಂಜೀವನಿ ಹೆಂಡತಿ ಅನ್ನೋದೇ ಇದೆ ಮಾತು. ಆದ್ರೂ ದೊಡ್ಡ ಮನೆ ಗುಣ ಅಂದ್ರೆ ಸುಮ್ಮನೆ ಅಲ್ಲ. ಅಲ್ಲ, ಅಷ್ಟು ಬೆಲೆ ಬಾಳೋ ಒಡವೆನ ಕೊಡಕ್ ಬಂದ್ಲಲ್ಲ ಯಶೋದಕ್ಕ ನಿನ್ ಸೊಸೆ. ಮನೆ ಮರ್ಯಾದೆ ಅಂತ ಬಂದರೆ ನಾನು ಹೆಂಗೋ ನಮ್ಮನೆ ಸೊಸೆನೂ ಹಾಗೆ. ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ. ನಾನೇನು ಕುಣಿತಾ ಇದ್ದೀನೇನೆ, ಕೂತ್ಕೊಂಡೇ ಇದ್ದೀನಿ ತಾನೇ. ಅಯ್ಯೋ, ಇಷ್ಟು ದೊಡ್ಡ ತಪ್ಲೆಯಲ್ಲಿ ಯಾಕೆ ತರಕ್ ಹೋದೆ ಚಂದ್ರಿ? ಒಂದು ಸಣ್ಣ ಲೋಟದಲ್ಲಿ ಕೊಡ್ತಿದ್ರೆ ಸಾಕಾಗ್ತಿತ್ತಪ್ಪ. ಕೊಡು, ನಾನಿನ್ ಬರ್ತೀನಿ. ಲೇ ಕುಮ್ದ, ನನ್ನ ಮೇಲೆ ಯಾಕೆ ರೇಗ್ದೆ ನೀನು? ಅದೇನೋ ಮನೆ ಮರ್ಯಾದೆ ಅಂತೆಲ್ಲ ಹೇಳಿದ್ರಲ್ಲ, ಈ ಮನೆ ಮರ್ಯಾದೆನ ನೀವು ಉಳಿಸಿರೋದು ನಾನು ನೋಡಿಲ್ವಾ, ಊರವ್ರು ನೋಡಿಲ್ವಾ? ಯಾಕೆ ಕುಮುದ ಕೋಪ ಮಾಡ್ಕೊಂಡಿದ್ದೀಯಾ? ಇನ್ನೇನು ಅದಕ್ಕೆ ನಳಿನಿ ಅದಕ್ಕೆ ಹಿಂಗೆ ಮಾಡೋದಾ? ಅವ್ರು ಮಾಡಿದ್ದು ನನಗೆ ಒಂಚೂರು ಹಿಡಿಸ್ಲಿಲ್ಲ. ಹಾಂ, ಅದನ್ನ ಹೇಳು. ಯಾರ ಮೇಲಿನ ಕೋಪನ ನನ್ನ ಮೇಲೆ ಯಾಕೆ ತಿರ್ಸ್ತೀಯ? ಕುಮುದ, ನಳಿನಿ ವಿಷಯಕ್ಕೆ ಈಗ ನೀನು ಯಾಕೆ ಕೋಪ ಮಾಡ್ಕೊಂಡಿದ್ದೀಯಾ? ನಳಿನಿ ಅದಕ್ಕೆ ವಿಷಯ ಅಂತಲ್ಲ, ಈ ಮನೇಲಿ ಏನು ನಡೀತಾ ಇದೆ? ಎಲ್ಲರೂ ತಮ್ಮ ಇಷ್ಟಕ್ಕೆ ಬಂದಂಗೆ ನಡ್ಕೋತಿದ್ದಾರೆ. ಯಾರ ಬಗ್ಗೆ ಹೇಳ್ತಾ ಇದೆಯಾ ಕುಮುದ? ಅಮೃತ ಸಹ ತಾನು ಇಷ್ಟ ಬಂದಂಗೆ ಮಾಡ್ತಿದ್ದಾಳೆ. ಅಲ್ಲ, ಅತ್ತೆ ಅಂತ ಬಂದು ನಿಮ್ಮ ಹತ್ರ ಒಂದು ಮಾತು ಕೇಳಿಲ್ವಲ್ಲ? ನಮ್ಮವ್ರ ಕಷ್ಟಕ್ಕೆ ನಾವು ಆಗಬೇಕು ನಿಜ, ಆದರೆ ಮನೆ ಅಂತ ಬಂದಮೇಲೆ ಯಾರು ಏನು ಮಾಡ್ತಿದ್ದಾರೆ ಅಂತ ಮನೆ ಹಿರಿಯರಿಗೆ ಒಂದು ಮಾತು ಮುಂಚೆನೇ ಗೊತ್ತಾಗಬೇಕು ತಾನೇ. ಅದು ಏನು ಹೇಳ್ತಿದ್ಯಾ ಒಂದು ಸ್ವಲ್ಪ ಅರ್ಥ ಆಗಂಗೆ. ನಮಗೆ ಕಾಸು ಕೊಡೋಕ್ಕಾಗಲ್ಲ ಅಂದಾಗ ಒಡವೆ ಕೊಡೋದು ಒಳ್ಳೆ ಗುಣನೇ. ಆದರೆ ಈ ಮನೆ ಹಿರಿಯರು ನೀವು, ನಿಮಗೆ ಹೇಳ್ದೆ ಕೇಳದೆ ಹೀಗೆ ಮಾಡೋದು ಏನು ಚೆನ್ನಾಗಿರುತ್ತೆ? ಈಗ ಬೆಂಗಳೂರಿಗೆ ಹೋಗಿರೋದು ಅಷ್ಟೇ, ಹೇಳಲಿಲ್ಲ ಕೇಳಲಿಲ್ಲ, ಹಂಗಿಂದಂಗೆ ಕಾರ್ ಮಾಡ್ಕೊಂಡು ಹೋದರೆ ಏನು ಅರ್ಥ? ಅದಕ್ಕೆ ಏನು ಅರ್ಥ ಅಂದರೆ ಅವ್ರ ತಾತಂಗೆ ಹುಷಾರಿರಲಿಲ್ಲ, ಅದಕ್ಕೆ ಕಾರ್ ಮಾಡ್ಕೊಂಡು ಹೋದ್ರು ಅಂತ ಅರ್ಥ. ನೀವು ಸ್ವಲ್ಪ ಸುಮ್ಮನೆ ಇರಿ. ಅವಳಿಗೆ ಅವಳು ತವ್ರ ಮನೆ, ಅವ್ರ ಅಜ್ಜಿ ತಾತನೇ ಹೆಚ್ಚು ಅಂತ ಅನ್ನೋದಾದರೆ ನಮಗೆ ನಮ್ಮ ಮನೆಯವರೇ ಹೆಚ್ಚು. ಕೊನೆಯಲ್ಲಿ ಸಂಜೀವ ಅಮ್ಮನ ಕಡೆನೋ ಹೆಂಡತಿ ಕಡೆನೋ ಅಂತ ಬಂದಾಗ ಅಮ್ಮನ್ನ ಬಿಟ್ಕೊಡ್ಬಾರ್ದು ಅನ್ನೋದೇ ನನ್ನ ಕಾಳಜಿ ಅಷ್ಟೇ. ಲಕ್ಕಿ, ಎಂಥ ಪರಿಸ್ಥಿತಿ ಬಂದರೂ ನಿಂತು ಧೈರ್ಯವಾಗಿ ಎದುರಿಸೋ ಹುಡುಗಿ ನೀನು. ಈಗ ಮನೆ ಬಿಟ್ಟು ಬರ್ತಾರ? ದೊಡ್ಡವ್ರ ಹತ್ರ ಮಾತಾಡೋದಲ್ವ? ಹೀಗೆಲ್ಲ ನಿರ್ಧಾರಗಳನ್ನ ನೀನೇ ತಗೊಂತೀಯ. ಯಾಕೆ ಲಕ್ಕಿ, ಯಾಕೆ ನಮ್ಮ ಹತ್ರ ಏನು ಹೇಳ್ಕೊಂಡಿಲ್ಲ? ಪರಿಹಾರ ಆಗೋ ಸಮಸ್ಯೆಗಳಾದರೆ ಹೇಳ್ಕೋಬೋದು ಅಣ್ಣ, ಆದರೆ ನನ್ನ ವಿಷಯದಲ್ಲಿ ನಾನೇ ಸಮಸ್ಯೆ. ನನ್ನಿಂದ ಆ ಮನೇಲೆಲ್ರಿಗೂ ತೊಂದರೆ ಆಗ್ತದೆ ಅಂತ ಗೊತ್ತಿದ್ರು ನಾನು ಹೇಗಣ್ಣ ಅಲ್ಲಿರ್ಲಿ? ನಿನಗೆ ಈ ವಿಷಯ ಹೇಳೋಣ ಅಂದ್ರೆ ನೀನು ನೊಂದ್ಕೋತಿ. ಅದಕ್ಕೆ ಹೇಳ್ದೆ ಇದ್ಬಿಡ್ತೀಯ? ನಾಳೆ ದಿನ ನನಗೇನೋ ಸಮಸ್ಯೆ ಆಗಿ ಆ ವಿಷಯನ ನಾನು ನಿನ್ನ ಹತ್ರ ಮುಚ್ಚಿಟ್ರೆ ನನಗೆ ಸರಿ ಅನ್ಸತ್ತ? ಹೇಳು, ಸರಿ ಅನ್ಸತ್ತ? ಹೇಳು ಲಕ್ಷ್ಮಿ. ಅಮ್ಮ ನಿನ್ನ ಹತ್ರ ಏನ್ ಮಾತಾಡಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ಅವ್ರು ಏನೇ ಹೇಳಿದ್ರು ಅದು ಆದಿ ಮೇಲಿರೋ ಕೇರ್ ಅಂಡ್ ಕನ್ಸರ್ನ್ ಇಂದ ಮಾತ್ರ. ಅದೆಷ್ಟೇ ಪ್ರೀತಿ ಕಾಳಜಿ ಇದ್ರು ಮನೆ ಬಿಟ್ಟು ಹೋಗು ಅಂತ ಹೇಳೋದು ಎಷ್ಟು ಸರಿ ಅಮೃತ ಅವ್ರೆ? ಸಂಜೀವ್ ಅವರೇ, ಅಮ್ಮ ಮಾಡಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಲಕ್ಷ್ಮಿಗೆ ಆ ಮನೆ ಪರಿಸ್ಥಿತಿ ಅರ್ಥ ಆಗಿದೆ. ಅಂಡ್ ಐ ಥಿಂಕ್ ವಿ ನೀಡ್ ಟು ರೆಸ್ಪೆಕ್ಟ್ ದಟ್. ಲಕ್ಕಿ ಇಲ್ಲಿರೋದು ಸರಿ ಅಂತ ಹೇಳ್ತಾ ಇದ್ದೀರಾ ಅಮೃತ ಅವ್ರೆ? ಅಲ್ಲ, ಅದು ಅಣ್ಣ, ನಾನು ಇಲ್ಲಿ ಆರಾಮಾಗಿದ್ದೀನಣ್ಣ. ಆರಾಮಾಗಿದ್ಯಾ? ಅರಮನೆ ಅಂತ ಮನೇನ ಬಿಟ್ಟು ಇಲ್ಲಿ ಆರಾಮಾಗಿದ್ಯಾ? ನನಗೆ ಅರಮನೆ PG ಯಾವುದು ವ್ಯತ್ಯಾಸನೇ ಅನ್ನಿಸ್ತಿಲ್ಲ ಅಣ್ಣ. ನನಗ್ ವ್ಯತ್ಯಾಸ ಇದೆ. ನಿನ್ನ ತಂಗಿ ನನಗ್ ವ್ಯತ್ಯಾಸ ಅನ್ನಿಸ್ತಿದೆ. ನಾನು ಬೆಂಗಳೂರಿಗೆ ಬರ್ಬೇಕಾದ್ರೆ ನನಗೆ ನಿನ್ ಮೇಲೆ ಬೇಜಾರಿತ್ತು, ಕೋಪ ಇತ್ತು ನಿಜ. ಆದ್ರೆ ಈಗ ನನಗೆ ನನ್ನ ಮೇಲೇನೆ ಕೋಪ ಬರ್ತಿದೆ. ಅಣ್ಣನಾಗಿ ನಾನು ಏನು ಮಾಡಕ್ಕಾಗ್ದೆ. ನೀನ್ ಇಲ್ಲಿರೋದನ್ನ ನೋಡ್ತಾ ನಿಂತಿದ್ದೀನಿ ಅಂತಂದ್ರೆ
ಲಕ್ಕಿ, ನೀನು ಇಲ್ಲಿರೋದು ಬೇಡ, ಆ ಮನೆಗೆ ಹೋಗೋದು ಬೇಡ. ಬಾ, ನಾವು ಊರಿಗೆ ಹೋಗೋಣ. ಹೌದು ಲಕ್ಕಿ, ಅದೇ ಸರಿ ಅನ್ಸುತ್ತೆ. ಬಂದ್ಬಿಡು ಬಾಲಕ್ಕೆ, ನನ್ನ ಜೊತೆ ಬಂದ್ಬಿಡು. ಅಣ್ಣ, ಸಮಾಧಾನ ಮಾಡ್ಕೊಳ್ಳೋ. ನನಗೆ ಇಲ್ಲಿ ಫ್ರೆಂಡ್ಸ್ ಇದ್ದಾರೆ, ನಾನಿಲ್ಲಿ ಆರಾಮಾಗಿದ್ದೀನಿ. ನಿನ್ನೆ ಮೊನ್ನೆ ಪರಿಚಯ ಆಗಿರೋರ ಹತ್ರ ನಿನ್ನೇನು ಬಿಟ್ಟು ಹೋಗಕ್ಕೆ ನನಗೆ ಧೈರ್ಯ ಇಲ್ಲ ಲಕ್ಕಿ. ನಾನು ವಾಪಸ್ ಊರಿಗೆ ಹೋಗಿ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ಸುಳ್ಳು ಹೇಳೋಕ್ಕಾಗಲ್ಲ ಲಕ್ಕಿ. ನನಗೂ ಸುಳ್ಳು ಹೇಳಕ್ ಮನ್ಸಿಲ್ಲ ಅಣ್ಣ, ಆದ್ರೆ ನಾನು ಹೇಳೋ ಸತ್ಯದಿಂದ ಎಲ್ರಿಗೂ ನೋವಾಗತ್ತೆ ಅನ್ನೋದಾದ್ರೆ ಆ ಸುಳ್ಳನ್ನ ಮುಚ್ಚಿಡದೆ ಸರಿ ಅನ್ಸುತ್ತೆ. ಲಕ್ಕಿ, ನೀನು ಮುಚ್ಚಿಡೋ ಸತ್ಯ 4 ದಿನಕ್ಕೆ ನನಗೆ ಗೊತ್ತಾಯ್ತು. ಇನ್ನೂ 4 ದಿನಕ್ಕೆ ಚಿಕ್ಕಪ್ಪ ಚಿಕ್ಕಮ್ಮಂಗೂ ಗೊತ್ತಾಗತ್ತೆ. ಆ 4 ದಿನನಾದ್ರೂ ಅವ್ರು ಖುಷಿಯಾಗಿರ್ಲಿ ಬಿಡು ಅಣ್ಣ. ಲಕ್ಷ್ಮಿ ಹೇಳ್ತಾ ಇರೋದು ಸರಿ ಇದೆ ಸಂಜೀವ್ ಅವರೇ. ಅವಳು ನಮ್ಮನೇಲಿರೋದ್ರಿಂದ ಆದಿ ಲಕ್ಷ್ಮಿ ಇಬ್ರು ಚೆನ್ನಾಗಿರಲ್ಲ. ಏನ್ ಹೇಳ್ತಿದ್ದೀರಾ ಅಮೃತ ಅವರೇ? ಆದಿ ಲಕ್ಕಿಗೆ ತಾಳಿ ಕಟ್ಟಿ ಮದುವೆ ಆಗಿದ್ದಾನೆ. ಇವಳು ಆ ಮನೆ ಸೊಸೆ. ಇವಳು ಇಲ್ಲ ಅಲ್ಲಿರ್ಬೇಕು, ಇಲ್ಲ ನಮ್ಮ ಜೊತೆ ಊರಿಗೆ ಬರ್ಬೇಕು, ಅಷ್ಟೇ. ನಿಮ್ ತಂಗಿ ಅಲ್ಲಿರೋದು ಮುಖ್ಯನಾ ಅಥವಾ ಅವಳು ಖುಷಿಯಾಗಿರೋದು ಮುಖ್ಯನಾ? ನೀವೇ ಹೇಳಿ. ಆ ಮನೇಲಂತೂ ಇವಳು ಖುಷಿಯಾಗಿರಲ್ಲ ಅಂತ ಈಗಾಗ್ಲೇ ಗೊತ್ತಾಗಿದೆ. ಹಾಗಾದ್ರೆ ಇಲ್ಲಿ ಖುಷಿಯಾಗಿರ್ತಾಳ? ಅಣ್ಣ, ನಾನಿಲ್ಲಿ ಆರಾಮಾಗೇ ಇರ್ತೀನಿ, ನನಗಿಲ್ಲಿ ಏನೂ ತೊಂದರೆ ಇಲ್ಲ ಅಣ್ಣ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನು ಹೇಳೋದು ಸಂಜೀವ್ ಅವರೇ, ನಮ್ಮ ತಾತನ ನಿರ್ಧಾರಕ್ಕೆ, ಚಿಕ್ಕಪ್ಪ ಚಿಕ್ಕಮ್ಮನ ನಿರ್ಧಾರಕ್ಕೆ ಆಗ ಲಕ್ಷ್ಮಿ ತಲೆ ಬಾಗಿದ್ಲು. ಈಗ ಲಕ್ಷ್ಮಿ ನಿರ್ಧಾರನ ನಾವು ಗೌರವಿಸಲೇಬೇಕಲ್ವಾ? ಲಕ್ಷ್ಮಿ, ನಾನು ನಿನ್ನ ರೂಮ್ ನೋಡ್ಬೋದಾ? ಅದಕ್ಕೆ ನೋಡ್ಬೋದು, ಆದರೆ ಅಣ್ಣನ ಒಳಗೆ ಬಿಡಲ್ಲ. ಮೆನ್ ಆರ್ ನಾಟ್ ಅಲೌಡ್. ಸರಿ, ಹೊರಡೋಣ. ಬನ್ನಿ.